ನಮಸ್ತೆ ಕರ್ನಾಟಕ. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲೇಟ್ ವಿಶೇಸ್ ನಿಮಗೆಲ್ಲರಿಗೂ. ಸೊ ಇದು ನನ್ನ 13th ವ್ಲಾಗ್ ಆಗಿರುತ್ತೆ. ಸೊ ಆ್ಯಸ್ ಯೂಶುವಲ್ ನಾನು ನಿಮಗೆಲ್ಲ ಗೊತ್ತೇ ಇರುತ್ತೆ, ಆಫೀಸ್ಗೆ ಹೋದೆ. ಸೊ ಕೆಲಸ ಮಾಡಿದೆ, ತಿಂದಿರೋದು ಜಾಸ್ತಿ ಆಗಿರುತ್ತೆ, ಕೂತ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ ಅಂತ ಇಲ್ಲಿ ವಾಕಿಂಗ್ ಮಾಡಿಕೊಂಡು ಇವತ್ತಿನ ನನ್ನ ಡೇನ ಪೂರ್ತಿಯಾಗಿ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ಬಸ್ ಹತ್ತದೆ. ಬಸ್ಸಲ್ಲಿ ನಿಂತ್ಕೊಳ್ಳೋಕ್ಕಂತೂ ಜಾಗ ಇಲ್ಲ, ಒಂದೊಂದು ಬಸ್ ಅಂತೂ ಸ್ಟಾಪೇ ಕೊಡೋಲ್ಲ, ಆ ರೇಂಜಿಗೆ ಹೋಗ್ತಾರೆ. ಯಾವುದೋ ಒಂದು ಬಸ್ಸಲ್ಲಿ ಹತ್ಕೊಂಡು ಮೂಲೆಯಲ್ಲಿ ನಿಂತ್ಕೊಂಡು ಸೊ ಮೆಜೆಸ್ಟಿಕ್ಗೆ ಬಂದು ಮತ್ತು ಇನ್ನೊಂದು ಬಸ್ ಹತ್ಕೊಂಡು ಹೋಗೋಷ್ಟರಲ್ಲಿ ನಮ್ಮ ಚಂದ್ರ ಪೂರ್ತಿ ಚೆನ್ನಾಗಿ ಕಾಣಿಸ್ತಿದ್ದ. ಯಾಕಂದರೆ ಇವಾಗ ಹುಣ್ಮೆ ಇದೆ. ಸೊ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಸುತ್ತ ಸರೌಂಡಿಂಗ್ ಆ ಮೋಡಗಳೆಲ್ಲ ಇರೋದು, ಅದೊಂದು ಚಂದ್ರ ಇರೋದಕ್ಕೆ ಯಾವುದೋ ಸಿನಿಮೆಟಿಕ್ ಮೀನ್ಸ್ ನಾವೆಲ್ಲೋ ಫಿಲಾಮಲ್ಲಿ ನೋಡಿರೋ ಥರ ಕಾಣಿಸ್ತಾಯಿತ್ತು. ಸೊ ಹಾಗೆ ನೋಡ್ಕೊತಾ ಹೋಗ್ತಾಯಿದ್ದೆ. ಏನೋ ಒಂಥರ ಖುಷಿಯಾಗುತ್ತೆ ಅಲ್ವಾ ಗೈಸ್, ವಿಂಡೋ ಸೀಟಲ್ಲಿ ಕೂತ್ಕೊಂಡು ಈ ಥರ ಚಂದ್ರನ ನೋಡಿಕೊಂಡು ಯಾವುದಾದ್ರೂ ಒಂದು ಮೆಲೋಡಿ ಸಾಂಗ್ ಕೇಳ್ಕೊಂಡು ಹೋಗ್ತಾಯಿದ್ರೆ ಅದ್ರ ಫೀಲೇ ಬೇರೆ ಇರುತ್ತೆ. ಸೊ ನೀವು ಯಾವತ್ತಾದರೂ ಈ ಥರ ಎಲ್ಲ ಫೀಲ್ ಮಾಡಿದ್ದೀರಾ? ನಾನಂತೂ ಆವಾಗವಾಗ ಮಾಡ್ತಾನೆ ಇರ್ತೀನಿ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. 14th ಅಂದರೆ ನಮ್ಮ ಮಕರ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಚಿಕ್ಕಬಳ್ಳಾಪುರಕ್ಕೆ ಹೊರಡ್ತಾ ಇದ್ದೀವಿ. ದಾರಿಲಿ ಹೋಗ್ಬೇಕಾದ್ರೆ, ಯಾಕಂದರೆ ಏರ್ಪೋರ್ಟಿಂದ ಅಲ್ವಾ ಹೋಗೋದು, ಅದು ಮೀನ್ಸ್ ದೇವನಹಳ್ಳಿ ರೋಡಲ್ಲಿ ಅಲ್ವಾ ಹೋಗೋದು, ಏರೋಪ್ಲೇನ್ಸ್ಗೇನೂ ಬರೋನೇ ಇಲ್ಲ ಅಲ್ಲಿ, ಅಷ್ಟು ಸಿಗ್ತಾ ಇರುತ್ತೆ. ಸೊ ಅಕ್ಕಪಕ್ಕ ಬೆಟ್ಟ ಗುಡ್ಡಗಳನ್ನೆಲ್ಲ ನೋಡಿಕೊಂಡು ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೋಡ್ತಾ ಎಷ್ಟು ಬೇಗ ಕತ್ಲೆ ಆಯಿತು ಅಂತಲೇ ಗೊತ್ತಿಲ್ಲ. ಗೈಸಲ್ಲಿ ಏನೋ ಕಾಣಿಸ್ತಾಯಿದೆ ಅಲ್ವಾ, ಅದು ಯಾವ ಬೆಟ್ಟ ಹೇಳಿ? ನಿಮ್ಗೆ ಗೊತ್ತಿರುತ್ತೆ, ನಂದಿ ಹಿಲ್ಸ್. ಅದು ಚೆನ್ನಾಗಿದೆ ಅಲ್ವಾ? ನನಗೊಂದು ಡೌಟು, ಅಲ್ಲಿ ಮಾತ್ರ ಅದು ಹೆಂಗೆ ಲೈಟ್ ಉರಿತಾ ಇದೆ ಅಂತ. ನಿಮಗೂ ಡೌಟ್ ಇದೆಯಾ? ನಾನು ನನ್ನ ಫ್ರೆಂಡ್ಸ್ನ ಕೇಳಿದೆ ಹೆಂಗೆ ಉರಿತಾ ಇದೆ ಅಲ್ಲಿ, ಬಟ್ ಅವ್ರು ಯಾರೂ ನನಗೆ ಆನ್ಸರ್ ಮಾಡಿಲ್ಲ. ಆಯಿತು ಅಂತ ಹೇಳಿ ನಮ್ಮ ಮುಂದಿನ ದಾರಿಗೆ ಹೋದ್ವಿ. ಎಷ್ಟು ಪೂರ್ತಿ ರಶ್ ಆಗಿತ್ತು ಅಂದರೆ ಗಾಯ್ಸ್, ಇಡೀ ರೋಡ್ನೇ ಪೂರ್ತಿ ಬ್ಲಾಕ್ ಮಾಡಿದ್ರು. ಆದ್ರೂ ಪರವಾಗಿಲ್ಲ ಅಂದ್ಕೊಂಡು ಹೇಗೋ ಹತ್ಕೊಂಡು ಹೋದ್ವಿ. ಸೊ ದೇವ್ರ ದರ್ಶನ ಆಗ್ತಾಯಿದೆ ನೋಡಿ. ಅದನ್ನು ನೋಡೋದಕ್ಕೆ ಏನೋ ಒಂಥರ ಖುಷಿ ಅಲ್ವಾ ಗೈಸ್, ಆ ಫೀಲ್ ಮಾಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಕಣ್ಣು ತುಂಬಿಕೊಂಡು ನಾವು ಮತ್ತೆ ರಿಟರ್ನ್ ಆದ್ವಿ ಮನೆಗೆ. ಇದನ್ನು ನೀವು ಹಾಗೆ ಕಂಟಿನ್ಯೂ ಆಗಿ ನೋಡಿ, ನಾನು ವಿತ್ ಮ್ಯೂಸಿಕ್ ಹಾಕ್ತೀನಿ. ಓಕೆ, ಇಷ್ಟೇ ನನ್ನ ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ ಗೈಸ್. ನಿಮಗೆಲ್ಲರೂ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್.